ಹಾಯ್ ಎಲ್ರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕ್ರೋಶಾ ಕುಚ್ಚು ಡಿಸೈನ್ಸ್ ಹಾಕೋಕ್ಕೆ ಬೇಸಿಕ್ ಸ್ಟೆಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಒಟ್ಟು 5 ಬೇಸಿಕ್ ಸ್ಟೆಪ್ಸ್ ಇದ್ದಾವೆ. ಒಂದು ಸಿಂಗಲ್ ಕ್ರೋಶಾ ಅಥವಾ ಸಿಂಗಲ್ ನಾಟ್ ಲಾಕ್ ಅಂತಲೂ ಕರಿಬೋದು. ಇನ್ನೊಂದು ಡಬಲ್ ಕ್ರೋಶಾ, ಹಾಫ್ ಡಬಲ್ ಕ್ರೋಶಾ ಮತ್ತು ತ್ರಿಬಲ್ ಕ್ರೋಶಾ, ಆಮೇಲೆ ಚೈನ್ಸ್. ಇದಿಷ್ಟು ಬೇಸಿಕ್ ಸ್ಟೆಪ್ಸ್ಗಳನ್ನ ನೀವು ಕಲ್ತ್ಕೊಂಡ್ರೆ ಸೀರೆ ಕ್ರೋಶಾ ಕುಚ್ಚು ಡಿಸೈನ್ಸ್ ಯಾವುದು ಬೇಕಾದರೂ ಹಾಕ್ಬೋದು. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 6 ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. 6 ಎಳೆ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳು ಸಿಗ್ತವೆ, ನೀವು ನೋಡಿ. ಹಂಗೂ ಗೊತ್ತಾಗಲಿಲ್ಲ ಅಂತಂದರೆ ನಾನೇ ಬೇಕಾದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇಲ್ಲಿ ಕ್ರೋಶಾ ನೀಡಲು ಟ್ಯುಲಿಪ್ ಬ್ರ್ಯಾಂಡ್ದು 10.75 mm ತೊಗೊಂಡಿದ್ದೀನಿ. ಈ ಥರ ಸಿಲ್ಕ್ ಥ್ರೆಡ್ನ ಒಂದು 2-3 ರೌಂಡ್ ಬೆರಳಿಗೆ ಸುತ್ತಕೊಂಡು ತುದಿಲಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಬಟ್ಟೆನ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋ ಯಾವ್ದು ಬೇಕಾದರೂ ಬಟ್ಟೆ ತೊಗೋಬೋದು. ಬೆಟರ್ ಅಂತಂದರೆ ಯಾವುದಾದ್ರೂ ಹಳೆ ಸೀರೆ, ಜಿಗ್ಜ್ಯಾಗ್ ಮಾಡಿಸಿರೋ ಸೀರೆ ಇದ್ದರೆ ಅದರಲ್ಲೂ ಬೇಕಾದ್ರೂ ನಾವು ಹಾಕಿ ಪ್ರಾಕ್ಟೀಸ್ ಮಾಡ್ಬೋದು. ಇವಾಗ ಈ ಗಂಟಿದೆಯಲ್ಲ, ಈ ಥರ ನಾವು 2 ಬೆರಳಲ್ಲಿ ಸೇರಿಸಿ ಇಟ್ಕೊಂಡು ಮತ್ತು ನೀಡಲ್ನ ನಾವು 2 ಥರ ಇಟ್ಕೋಬೋದು. ಒಂದು ಈ ಥರ ನಾವು ಮಾಮೂಲಿ ಪೆನ್ಸಿಲ್ ಇಟ್ಕೋತೀವಲ್ಲ, ಈ ಥರ ಬೇಕಾದ್ರೂ ಇಟ್ಕೋಬೋದು. ಮತ್ತು ಚಾಕ್ ಪೀಸ್ ಇಟ್ಕೋತೀವಲ್ಲ, ಆ ಥರ ಹಿಂಗೆ ಬೇಕಾದರೂ ಇಟ್ಕೋಬೋದು. ಫಸ್ಟು ನೀವು ನೀಡಲ್ನ ಯಾವ ಥರ ಇಟ್ಕೊಂಡ್ರೆ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ನಾವು ನಮಗೆ ಕಂಫರ್ಟಬಲ್ ಆಗೋ ಥರ ನೀಡಲ್ನ ಇಟ್ಕೊಂಡ್ರೇ ಬಟ್ಟೆ, ದಾರ, ನೀಡಲ್ ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹಾಕೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಕೈ ನೋವು ಬರುತ್ತೆ. ಫಸ್ಟ್ ಸ್ಟೆಪ್ ನಾವು ಸಿಂಗಲ್ ಕ್ರೋಶಾ ನೋಡೋಣ ಹೇಗೆ ಹಾಕೋದಂತ. ಈಗ ನಾನು ಫಸ್ಟು ಬಟ್ಟೆಗೆ ಕ್ರೋಶಾ ನೀಡಲ್ನ ಹಾಕಿಬಿಟ್ಟು ಇಲ್ಲಿ ಗಂಟನ್ನ ಸೇರಿಸಿ ಬಟ್ಟೆ ಹಿಂದೆ ಬೆರಳಲ್ಲಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಕ್ರೋಶಾ ನೀಡಲ್ನ ಲೆಫ್ಟ್ ತೊಗೊಂಡು ಆಮೇಲೆ ರೈಟ್ ಬಂದು ನೀಡಲ್ ಕೊಕ್ಕೆ ಕಾಣ್ತಿದೆ ಅಲ್ವಾ, ಇದರಿಂದ 6 ಎಳೆ ದಾರನೂ ಸೇರಿಸಿ ನಾನು ಫಸ್ಟು ಇಲ್ಲಿ ಬಟ್ಟೆಯಿಂದ ಈಚೆ ತೊಗೊತೀನಿ. ಈಗ ನೋಡಿ, ಒಂದು ಲೂಪ್ ಕ್ರಿಯೇಟ್ ಆಯ್ತಲ್ವಾ. ಈಗ ಈ ಲೂಪ್ಗೆ ನಾನು ಇನ್ನೊಂದು ಸಲ ಕ್ರೋಶಾ ನೀಡಲ್ನ ಲೆಫ್ಟ್ ತೊಗೊಂಡು ದಾರದ ಕೆಳಗಿಂದ ರೈಟ್ ಬಂದು ಈ ಲೂಪಿಂದ ಈ ದಾರನ ಹೊರಗೆ ತಗೊಂಡೆ. ಅರ್ಥ ಆಯಿತು ಅನ್ಕೋತೀನಿ, ಕಾಣ್ತಿದೆ ಅಲ್ವಾ. ನಾನು ನಿಮ್ಗೆ ಇನ್ನೂ ಒಂದು ಸಲ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ನೀಡಲ್ನ ಬಟ್ಟೆ ಚುಚ್ತೀವಿ ಅಲ್ವಾ. ಈಗ ನೀಡಲ್ನ ಲೆಫ್ಟ್ ತೊಗೊಳ್ಳೋಣ. ಲೆಫ್ಟ್ ತೊಗೊಂಡು ದಾರದ ಕೆಳಗಿಂದ ರೈಟ್ ಸೈಡ್ ಬಂದು ನೀಡಲ್ ಕೊಕ್ಕೆಯಿಂದ ದಾರನ ಬಟ್ಟೆಯಿಂದ ಈಚೆ ತೆಗಿತೀನಿ. ಈಗ ಪುನಃ ಅದೇ ಥರ ದಾರದ ಕೆಳಗಿಂದ ಬಂದು ದಾರನ ಲೂಪಿಂದ ಹೊರಗಡೆ ತಗೊಂಡೆ. ಇದನ್ನು ಲಾಕ್ ಅಂತ ಕರಿತೀವಿ. ಯಾಕಂದರೆ ದಾರನ ಬಟ್ಟೆಗೆ ಸೇರಿಸಿ ನಾವು ಲಾಕ್ ಮಾಡ್ತಿರೋದ್ರಿಂದ ಫಸ್ಟ್ ಸ್ಟಿಚ್ನ ನಾವು ಲಾಕ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ನಾವು ಹಾಕ್ಕೊಂಡು ಹೋಗೋದೆಲ್ಲ ಸಿಂಗಲ್ ಕ್ರೋಶಾ. ಈಗ ಪುನಃ ನಾನು ಅದೇ ಥರ ಫಸ್ಟು ಲಾಕ್ ಮಾಡಿದ್ದೀವಲ್ವಾ, ಇದರ ಪಕ್ಕಕ್ಕೆ ಇನ್ನೂ ಒಂದು ಸಲ ಬಟ್ಟೆಗೆ ನೀಡಲ್ನ ಚುಚ್ಚಿ ರೈಟ್ ಸೈಡ್ ಬಂದು ದಾರನ ಬಟ್ಟೆಯಿಂದ ಈಚೆ ತಗೊಂಡು ಈಗ 2 ಲೂಪ್ ಕ್ರಿಯೇಟ್ ಆಯಿತು ನೋಡಿ. ಫಸ್ಟು ಈಗ ದಾರನ ನೀಡಲಿಂದ ಎಳ್ಕೊಂಡ್ವಲ್ಲ ಅದೊಂದು ಲೂಪು, ಮತ್ತು ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದೊಂದು ಲೂಪು, 2 ಕ್ರಿಯೇಟ್ ಆಯ್ತಲ್ವಾ. ಈಗ ಮತ್ತೆ ನಾನು ದಾರನ ತಗೊಂಡು ಈ 2 ಲೂಪಿಂದ ಹೊರಗೆ ತೆಗೆದೆ. ಇಷ್ಟೇ ಸಿಂಗಲ್ ಕ್ರೋಶಾ. ನಾನು ಇನ್ನೂ ಒಂದು ಸಲ ತೋರಿಸ್ತೀನಿ ನೋಡಿ. ಒಂದೇ ಸಲಕ್ಕೆ ಯಾವುದೂ ಬಂದ್ಬಿಡಲ್ಲ, ಪದೇ ಪದೇ ಹಾಕಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಬಟ್ಟೆಗೆ ನೀಡಲ್ನ ಚುಚ್ಚಿ ರೈಟ್ ಸೈಡ್ ಬಂದು ದಾರನ ಬಟ್ಟೆಯಿಂದ ಹೊರಗೆ ತೆಗೆದು ಆ 2 ಲೂಪಿಂದ ಇನ್ನೂ ಒಂದು ಸಲ ದಾರ ತಗೊಂಡು 6 ಎಳೆ ದಾರನೂ ಈಚೆ ತೆಗೆದೆ. ಇದು ಸಿಂಗಲ್ ಕ್ರೋಶಾ. ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಫಸ್ಟು ಈ ಥರ ಬಟ್ಟೆನ ಗ್ರಿಪ್ಪಾಗಿ ಇಟ್ಕೊಳ್ಳಿ 2 ಬೆರಳಲ್ಲಿ, ರೈಟ್ ಹ್ಯಾಂಡಲ್ಲಿ. ಆಗ ನಿಮಗೆ ಬಟ್ಟೆ ಫೋಲ್ಡ್ ಆಗೋಲ್ಲ, ಸ್ಟ್ರೇಟಾಗಿ ಬರುತ್ತೆ. ನೀಡಲ್ನ ಚುಚ್ಚಿ ರೈಟ್ ಸೈಡಿಂದ ಬಂದು 6 ಎಳೆ ದಾರನ ಬಟ್ಟೆಯಿಂದ ಹೊರಗೆ ತೆಗೆದು 2 ಲೂಪಿಂದ ಮತ್ತೆ ಇನ್ನೊಂದು ಸಲ 6 ಎಳೆ ದಾರನ ಈಚೆ ತೆಗೆಯೋದು. ಇದನ್ನು ಸಿಂಗಲ್ ಕ್ರೋಶಾ ಅಂತ ಕರಿತೀವಿ.
ಕಾಣ್ತಿದೆ ಅಲ್ವಾ, ಇದೇ ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ನಾಟ್ ಅಥವಾ ಲಾಕ್ ಅಂತಲೂ ಕರಿಬೋದು. ಇದು ಕ್ರೋಶ ಕುಚ್ಚು ಡಿಸೈನ್ಸ್ ಹಾಕೋಕ್ಕೆ ಬೇಸಿಕ್ ಸ್ಟೆಪ್, ಮೊದಲನೇ ಸ್ಟೆಪ್ ಇದು. ಇಲ್ಲಿ ನಾವು ಸುತ್ತಕೊಂಡಿರೋ ದಾರ ಖಾಲಿ ಆದಮೇಲೆ ಮತ್ತೆ ರೌಂಡ್ ಹಾಕ್ಕೊಂಡು 1-2-3 ರೌಂಡ್ ಹಾಕ್ಕೊಂಡು ಮತ್ತೆ ಇಲ್ಲಿ ನಾವು ಹಾಕ್ತಾ ಹೋಗಬೇಕು. ದಾರನ ಎಳ್ಕೊಳ್ಳುವಾಗ ಈ ಕೈ ಸ್ವಲ್ಪ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಸ್ವಲ್ಪ ಲೂಸ್ ಕೊಟ್ಟು ನಿಧಾನವಾಗಿ ಎಳ್ಕೊಂಡ್ರೆ ದಾರ ಈಸಿಯಾಗಿ ಬರುತ್ತೆ. ದಾರನ ಬಟ್ಟೆಯಿಂದ ಹೊರಗೆ ತೆಗೆದು ಮತ್ತೆ ಲೆಫ್ಟ್ ಬಂದು ರೈಟ್ ಸೈಡಿಂದ ಕೊಕ್ಕೆಯಿಂದ ಇನ್ನೊಂದು ಸಲ ದಾರ ತಗೊಂಡು 2 ಲೂಪಿಂದ ಹೊರಗೆ ತೆಗೆಯೋದು. ಸಿಂಗಲ್ ಕ್ರೋಶ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೇ ನಿಮಗೆ ಡೌಟ್ ಇದ್ರೂ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬೇಕಾದರೆ ನಾನು ಇನ್ನೂ ಒಂದು ಸಲ ನೀಟಾಗಿ ನಿಧಾನವಾಗಿ ಹೇಳ್ಕೊಡ್ತೀನಿ. ಈಗ ಲಾಸ್ಟ್ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಫಸ್ಟು ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರದ ರೈಟ್ ಸೈಡಿಂದ ಬಂದು ಕೊಕ್ಕೆಲಿ ಬಟ್ಟೆಯಿಂದ ಹೊರಗೆ ತೆಗೆದು ಹೀಗೆ ದಾರದ ಕೆಳಗಿಂದ ಮೇಲೆ ಬಂದು ಕೊಕ್ಕೆಲಿ ದಾರ ತಗೊಂಡು 2 ಲೂಪಿಂದ ಹೊರಗೆ ತೆಗೆದು. ಇಷ್ಟೇ ಸಿಂಗಲ್ ಕ್ರೋಶ. ನಾನು ಇವಾಗ ಇದನ್ನು ಹೆಂಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ನಾವು ಸಿಂಗಲ್ ಕ್ರೋಶ ಲಾಸ್ಟ್ ಹಾಕಿದ ಮೇಲೆ ಇನ್ನೂ ಒಂದು ಸಲ ಒಂದು ಲಾಕ್ ಮಾಡಿಕೊಂಡು ನೀಡಲ್ನ ಅಲ್ಲೇ ಬಿಡಬೇಕು. ಅಲ್ಲೇ ಬಿಟ್ಟು ನಂತರ ಟ್ರಿಮ್ಮರಲ್ಲಿ ನಾನು ಒಂದು ಸ್ವಲ್ಪ ದೂರ ಬಿಟ್ಟು ದಾರನ ಕಟ್ ಮಾಡ್ಕೊತೀನಿ. ಕಟ್ ಮಾಡಿದ್ಮೇಲೆ ನೀಡಲ್ನ ಹಾಗೆ ಮೇಲೆ ಎತ್ಕೊಳ್ಳಿ. ನೀಡಲ್ ಹಾಗೆ ಮೇಲೆ ಎತ್ಕೊಂಡು ದಾರನ ಒಂದು ಸಲ ಟೈಟಾಗಿ ಕರೆಕ್ಟಾಗಿ ಎಳ್ಕೊಂಡ್ರೆ ಗಂಟು ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ನಾವು ಹಾಕಿರೋ ಸ್ಟಿಚ್ಚಸ್ಸು ಬಿಚ್ಕೊಬರಲ್ಲ. ಅರ್ಥ ಆಗಿದೆ ಅನ್ಕೋತೀನಿ. ನಾನು ಇವಾಗ ಸೆಕೆಂಡ್ ಸ್ಟೆಪ್ ಅಂದರೆ ಡಬಲ್ ಕ್ರೋಶನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈಗ ಮತ್ತೆ ನಾನಿಲ್ಲಿ 6 ಎಳೆ ದಾರನ ಕೊನೆಯಲ್ಲಿ ಗಂಟು ಹಾಕ್ಕೊಂಡು ತಗೋತೀನಿ. ಒಂದೆರಡು ಗಂಟು ಹಾಕಿ ಈ ಬೆರಳಿಗೆ ಒಂದೆರಡು ಸಲ ಸುತ್ತಕೊಂಡು ಬಟ್ಟೆಯಿಂದ ದಾರ ಹಿಡ್ಕೊತೀನಿ. ಈಗ ನೋಡಿ ನಾನು ಸೇಮ್ ಅದೇ ಥರ ಫಸ್ಟು ಲಾಕ್ ಮಾಡೋದೆಲ್ಲ ಎಲ್ಲ ಸೇಮ್ ಮೆಥಡ್ ಇರುತ್ತೆ. ಬಟ್ಟೆಗೆ ನೀಡಲ್ನ ಚುಚ್ಚಿಬಿಟ್ಟು ದಾರದ ಲೆಫ್ಟ್ ಸೈಡ್ ಹೋಗಿ ಕೆಳಗಿಂದ ರೈಟ್ ಸೈಡ್ ಬಂದು ಕೊಕ್ಕೆಲಿ ದಾರನ ಬಟ್ಟೆಯಿಂದ ಈಚೆ ತಗೊಂಡು ಲೂಪ್ ಕ್ರಿಯೇಟ್ ಮಾಡಿ ಇವಾಗ ಮತ್ತೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಬಂದು ದಾರದ ಮೇಲೆ ಎಳ್ಕೊಳ್ಳೋದು. ಈಗ ಮತ್ತೆ ನಾನು ಅದೇ ಥರ ಲಾಕ್ ಮಾಡಿಕೊಂಡೆ ಅಲ್ವಾ. ಲಾಕ್ ಮಾಡಿಬಿಟ್ಟು ನಾವು ಸಿಂಗಲ್ ಕ್ರೋಶ ಹಾಕುವಾಗ ಲಾಕ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಲಾಕ್ ಪಕ್ಕ ಇನ್ನೊಂದು ಸಲ ನೀಡಲ್ ಚುಚ್ತಿದ್ವಿ. ಆದರೆ ಡಬಲ್ ಕ್ರೋಶ ಹಾಕಬೇಕಾದ್ರೆ ನಾವು ಈಗ ನೀಡಲ್ ಮೇಲೆ ಇನ್ನೊಂದು ಸಲ ದಾರ ತಗೋಬೇಕು. ಈ ರೀತಿ ನೋಡಿ, ಹೀಗೆ ನೀಡಲ್ನ ಲೆಫ್ಟ್ ತೊಗೊಂಡು ದಾರದ ಕೆಳಗಿಂದ ರೈಟ್ ಸೈಡ್ ಬಂದು ಕೊಕ್ಕೆಲಿ ದಾರ ತೊಗೊಂಡಿರ್ತೀವಲ್ವ, ಇದನ್ನು ಹೀಗೆ ನೀಡಲ್ ಮೇಲೇ ಬಿಡಬೇಕು. ನೀಡಲ್ ಮೇಲೆ ಬಿಟ್ಟು ಈಗ ನಾವು ನೀಡಲ್ನ ಬಟ್ಟೆಗೆ ಚುಚ್ಚಬೇಕು. ಈಗ ನೋಡಿ, ಈಗ 6 ಎಳೆ ದಾರನ ಈಚೆ ತಗೊಂಡು ನಾವು ಸಿಂಗಲ್ ಕ್ರೋಶ ಹಾಕುವಾಗ 2 ಲೂಪ್ ಕ್ರಿಯೇಟ್ ಆಗಿರುತ್ತೆ. ಅದೇ ನಾವು ಡಬಲ್ ಕ್ರೋಶ ಹಾಕುವಾಗ 3 ಲೂಪ್ ಕ್ರಿಯೇಟ್ ಆಗಿರುತ್ತೆ. ಒಂದು ನಾವು ಬಟ್ಟೆಗೆ ಫಸ್ಟ್ ಟೈಮ್ ಲಾಕ್ ಮಾಡಿದ್ವಲ್ಲ ಅದ್ರದ್ದು, ಇನ್ನೊಂದು ನಾವು ನೀಡಲ್ ಮೇಲೆ ಹಾಗೆ ದಾರ ತೊಗೊಂಡ್ವಲ್ಲ ಅದು, ಮತ್ತು ಈಗ 6 ಎಳೆ ತಗೊಂಡ್ವಲ್ಲ ಅದು, 3 ಲೂಪ್ ಕ್ರಿಯೇಟ್ ಆಗಿರುತ್ತೆ. 3 ಲೂಪ್ ಕ್ರಿಯೇಟ್ ಆದಮೇಲೆ ಈಗ ಮತ್ತೆ ನೀಡಲ್ನ ಲೆಫ್ಟ್ ತೊಗೊಂಡು ರೈಟ್ ಸೈಡಿಂದ ಬಂದು ನಾವು 2 ಲೂಪಿಂದ ಮಾತ್ರ ಈ ಸಲ ದಾರನ ಈಚೆ ತೆಗಿಬೇಕು. ಈಗ ನೋಡಿ ಕಾಣ್ತಿದೆ ಅಲ್ವಾ, 1 2. ಇದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಏನೂ ಇಲ್ಲ, ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಬರುತ್ತೆ. ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ಖಂಡಿತವಾಗ್ಲೂ ಬರುತ್ತೆ. ಈಗ 2 ಲೂಪ್ ಕ್ರಿಯೇಟ್ ಆಯಿತು. ಈಗ ಮತ್ತೆ ನಾನು ಲೆಫ್ಟ್ ಸೈಡ್ ಹೋಗಿ ದಾರದ ಕೆಳಗಿಂದ ರೈಟ್ ಸೈಡ್ ಬಂದು ದಾರನ 2 ಲೂಪಿಂದ ತೆಗೆದೆ.
ಇದನ್ನೇ ನಾವು ಡಬಲ್ ಕ್ರೋಶಾ ಅಂತ ಕರಿತೀವಿ. ಯಾಕಂದರೆ ನಾವು ಫಸ್ಟ್ 2 ಲೂಪಿಂದ ಒಂದು ಸಲ ತೆಗೆದು ಇನ್ನೆರಡು ಲೂಪಿಂದ ಇನ್ನೊಂದು ಸತಿ ಎರಡೆರಡು ಸತಿ ತೆಗಿತೀವಲ್ವ, ಅದಕ್ಕೆ ಇದು ಡಬಲ್ ಕ್ರೋಶಾ. ಈಗ ಮತ್ತೆ ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನಾನು ಒಂದು ಡಬಲ್ ಕ್ರೋಶಾ ಹಾಕಿದ್ವಲ್ವ, ಅದನ್ನ ಕಂಬ ಅಂತಲೂ ಕರೀತಾರೆ. ಈಗ ಆ ಕಂಬದ ಪಕ್ಕ ಇನ್ನೂ ಒಂದು ಸಲ ನೀಡಲ್ನ ತೂರಿಸಿ ಈಗ 6 ಎಳೆ ದಾರನ ಹೊರಗೆ ತೆಗಿತೀನಿ. ತೆಗೆದು ಈಗ ಮತ್ತೆ 2-3 ಲೂಪ್ ಕ್ರಿಯೇಟ್ ಆಗಿರುತ್ತೆ. ನಿಮ್ಗೆ ಡಿಫ್ರೆನ್ಸ್ ಕಾಣ್ತಿದೆ ಅಂತ ಅನಿಸುತ್ತೆ. ಮೊದಲನೇ ಲೂಪು, 2ನೇ ಲೂಪು, ಕೊನೆಯದು ಅಲ್ವಾ. ಈಗ 2ರಿಂದ ಮಾತ್ರ ನಾನು ನೀಡಲ್ ಮೇಲೆ ದಾರ ತಗೊಂಡು ಹೊರಗೆ ತೆಗಿತೀನಿ. ಒಂದು ಸಲ ಆಯಿತು. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 2 ಲೂಪಿಂದನೂ ಈಚೆ ತೆಗಿಬೇಕು. ಈಗ 2 ಕಂಬ ಆಯಿತು. ಇದನ್ನು ನಾವು ಹೇಳಿದ್ನಲ್ಲ ಡಬಲ್ ಕ್ರೋಶಾ ಅಂತ ಕರಿತೀವಿ. ಈಗ ಇನ್ನೊಂದು ಸಲ ದಾರ ತಗೊಂಡು ಆ ಕಂಬದ ಪಕ್ಕನೇ ಚುಚ್ಚಿ, ನಾನು ತುಂಬ ನಿಧಾನವಾಗಿ ಹೇಳ್ಕೊಡ್ತಿದ್ದೀನಿ ನೋಡಿ, ಯಾಕಂದರೆ ಬಿಗಿನರ್ಸ್ ಅಲ್ವಾ, ಯೂಟ್ಯೂಬ್ ನೋಡ್ಕೊಂಡು ಕಲಿಯುವಾಗ ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ನಾನು ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿದ್ದು, ಅಷ್ಟು ಅರ್ಥ ಆಗೋದಿಲ್ಲ ಸ್ಟಾರ್ಟಿಂಗು ನೋಡಿ. ದಾರನ 2 ಲೂಪಿಂದ ಮಾತ್ರ ತೆಗೆದು ಇನ್ನೂ ಒಂದು ಸಲ ದಾರನ ಇನ್ನೆರಡು ಲೂಪಿಂದ ತಗೋಬೇಕು. ಫಸ್ಟೇ ಬೇಸಿಕ್ಕೆ ಗೊತ್ತಿಲ್ಲದೇ ಡಿಸೈನ್ ಹಾಕಕ್ಕೆ ಟ್ರೈ ಮಾಡಬೇಡಿ, ಯಾಕಂದರೆ ಬರಲ್ಲ. ಯಾಕಂದರೆ ನಾವು ಬೇಸಿಕ್ಸ್ ಗೊತ್ತಿದ್ರೆ ಅಲ್ವಾ, ಏನೇ ಕಲಿಬೇಕು ಅಂದರೂ ಫಸ್ಟು ನಾವು ಅದ್ರ ಬಗ್ಗೆ ಬೇಸಿಕ್ಸ್ ತಿಳ್ಕೊಂಡ್ರೇ ನಾವು ನೆಕ್ಸ್ಟ್ ಏನೇ ಮಾಡಬೇಕಂದ್ರೂ ಈಸಿ ಆಗೋದು. ಈಗ 2 ಕಂಬದಿಂದ ಮಾತ್ರ ತೆಗೆದು ಇನ್ನೆರಡು ಕಂಬದಿಂದ ಹೊರಗೆ ತೆಗೆಯೋದು. ಈ 5 ಸ್ಟೆಪ್ನ ಹೇಳ್ಕೊಡ್ತೀನಲ್ಲ, ಇದಿಷ್ಟು 5 ಸ್ಟೆಪ್ ಕಲ್ತ್ಕೊಳ್ಳಿ ಸಾಕು. ನೀವು ಅಂತ ಬ್ರೈಡಲ್ ಡಿಸೈನ್ ಬೇಕಾದರೂ ಹಾಕ್ಬೋದು, ಇದಿಷ್ಟು ಗೊತ್ತಿದ್ರೆ ನಿಮಗೆ. ಬೇಸಿಕ್ಸ್ ಕಲಿವಾಗಲೇ ನಿಮಗೆ ದಾರ ನೀಡಲ್ಲೆಲ್ಲ ಬ್ಯಾಲೆನ್ಸ್ ಮಾಡೋದು ಬಂದ್ಬಿಟ್ಟಿರುತ್ತೆ. ಆಗ ನೀವು ಆರಾಮಾಗಿ ಡಿಸೈನ್ಸ್ ಹಾಕ್ಬೋದು. ಸಾರಿ ನೋಡಿ, ನೀಡಲ್ ಮೇಲೆ ದಾರ ತೊಗೊಳ್ಳಿಲ್ಲ ನಾನು. ಒಂದು ಸಲ ನೀಡಲ್ ಮೇಲೆ ದಾರ ತೊಗೊಂಡು ಬಟ್ಟೆಗೆ ಚುಚ್ಚಿ ಎರಡರಿಂದ ಒಂದು, ಇನ್ನೆರಡರಿಂದ ಒಂದು. ಈಗ ಇನ್ನೊಂದು ಸಲ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆನ ಪ್ರತಿ ಸತಿ ನಾವು ಬಟ್ಟೆಗೆ ನೀಡಲ್ನ ಹಾಕುವಾಗ ಸ್ವಲ್ಪ ಬಟ್ಟೆ ಸ್ಟ್ರೇಟ್ ಆಗಿರೋ ಥರ ನೋಡ್ಕೊಳ್ಳಿ. ಆಗ ಯಾವುದೇ ಸುಕ್ಕು ಬರಲ್ಲ. ಇಲ್ಲಾಂದರೆ ಡಿಸೈನ್ಸ್ ಹಾಕಾದ್ಮೇಲೆ ಬಟ್ಟೆ ಒಂಥರ ಹಿಡ್ಕೊಂಡಂಗೆ ಸುಕ್ಕು ಥರ ಕಾಣುತ್ತೆ. ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ. ಈಗ 2ರಿಂದ 1 ಮತ್ತು 2ರಿಂದ 1. ಈಗ ಲಾಸ್ಟ್ ಟೈಮ್ ಹೇಳ್ಕೊಡ್ತೀನಿ ನೋಡಿ. ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ತಗೊಂಡ್ಮೇಲೆ ಆ ದಾರದ ಸಮೇತ ಬಟ್ಟೆಗೆ ನೀಡಲ್ನ ಸೇರಿಸಿ 6 ಎಳೆ ದಾರನ ಬಟ್ಟೆಯಿಂದ ಈಚೆ ತೆಗಿಬೇಕು. ಈಗ ಪ್ರತಿ ಸತಿ ನೀವು ಈ ಥರ ದಾರನ ಎಳ್ಕೊಂಡ್ಮೇಲೆ ಒಂದು ಕಂಬಕ್ಕೂ ಈ ಹೈಟ್ ತೆಗಿತೀವಲ್ಲ ದಾರನ, ಅದು ಸೇಮ್ ಇರಲಿ. ಒಂದು ಸಲ ಉದ್ದ, ಒಂದು ಸಲ ತುಂಡು ಈ ಥರ ಮಾಡಬೇಡಿ. ಕಂಬಗಳು ಸ್ಟ್ರೇಟಾಗಿ ಒಂದು ಸಮಕ್ಕೆ ಬರಲ್ಲ. ಅದೊಂದು ಗಮನದಲ್ಲಿ ಇಟ್ಕೊಂಡು ದಾರನ ಸ್ವಲ್ಪ ಹುಷಾರಾಗಿ ತೆಗೀರಿ, ಒಂದೇ ಹೈಟಲ್ಲಿ. ಆಗ ಫಿನಿಶಿಂಗ್ ನೋಡಿ ಎಲ್ಲ ಒಂದೇ ಸಮಕ್ಕೆ ಕಾಣ್ತಿದೆ ಅನಿಸುತ್ತಲ್ವ, ಈ ಥರ ನೀಟಾಗಿ ಬರುತ್ತೆ. ಈಗ ಲಾಕ್ ಮಾಡುವಾಗ ಸೇಮ್ ಒಂದು ಸಲ ದಾರದಿಂದ ಹೊರಗೆ ತೆಗೆದು ನೀಡಲ್ನ ಅಲ್ಲೇ ಬಿಟ್ಟು ದಾರನ ಕಟ್ ಮಾಡಿಕೊಂಡು ಈಗ ನೀಡಲ್ನ ಮೇಲೆತ್ತೀನಿ. ಇಷ್ಟೇ ಲಾಕ್ ಮಾಡೋದು, ತುಂಬ ಈಸಿ. ಈ ಥರ ಮಾಡಿಕೊಂಡು ನಾವು ಡಿಸೈನ್ಸ್ ಹಾಕುವಾಗ ಈಗ ಮಿಕ್ಕಿರೋ ದಾರನ ಗಮ್ ಹಾಕಿ ಹಿಂದ್ಗಡೆ ಪೇಸ್ಟ್ ಮಾಡಿಬಿಟ್ರೆ ಉಳಿದಿರೋ ದಾರ ಕಾಣೋದಿಲ್ಲ. ಇದು 2ನೇ ಸ್ಟೆಪ್ಪು. ಫಸ್ಟ್ ಸಿಂಗಲ್ ಕ್ರೋಶಾ ಆಯಿತು, ಡಬಲ್ ಕ್ರೋಶಾ ಆಯಿತು. ಈಗ ನಾನು ಹಾಫ್ ಡಬಲ್ ಕ್ರೋಶಾ ಹಾಕೋದನ್ನ ಹೇಳ್ಕೊಡ್ತೀನಿ.
ಡಬಲ್ ಕ್ರೋಶ ಕಲಿತ್ರೆ ಹಾಫ್ ಡಬಲ್ ಕ್ರೋಶ ತುಂಬ ಈಸಿ ಡಬಲ್ ಕ್ರೋಶಗಿಂತ. ಈಗ ನೋಡಿ, ನಾನು ಫಸ್ಟು ಬಟ್ಟೆಗೆ ದಾರನ ಲಾಕ್ ಮಾಡ್ಕೋತೀನಿ. ದಾರನ ಲಾಕ್ ಮಾಡ್ಕೊಂಡ್ಮೇಲೆ ಇದು ಸೇಮ್ ಡಬಲ್ ಕ್ರೋಶ ದಾರನೇ ನೀಡಲ್ ಮೇಲೆ ಒಂದು ಸಲ ದಾರ ತೊಗೋತೀವಿ. ದಾರನ ತೊಗೊಂಡು ಲಾಕ್ ಪಕ್ಕಕ್ಕೆ ಕ್ರೋಶನ ಹಾಕಿ ರೈಟ್ ಸೈಡಿಂದ 6 ಎಳೆ ದಾರನ ಈಚೆ ತೊಗೊಂಡು ಡಬಲ್ ಕ್ರೋಶ ಮಾಡುವಾಗ ನಾವು ಈಗ 3 ಲೂಪಲ್ಲಿ 2 ಲೂಪಿಂದ ಮಾತ್ರ ಫಸ್ಟ್ ತೆಗಿತಿದ್ವಿ ಅಲ್ವಾ, 2 ಲೂಪಿಂದ ಒಂದು ಸಲ 2 ಲೂಪಿಂದ ಒಂದು ಸಲ ತೆಗಿತಿದ್ವಿ ಅಲ್ವಾ. ಆದರೆ ಹಾಫ್ ಡಬಲ್ ಕ್ರೋಶ ಹಾಕುವಾಗ 6 ಎಳೆ ದಾರನೂ 3 ಲೂಪಿಂದ ಹೊರಗೆ ತೆಗಿಬೇಕು. ಇಷ್ಟೇ ಸಿಂಪಲ್ ನೋಡಿ. ಡಬಲ್ ಕ್ರೋಶಗಿಂತ ತುಂಬ ಈಸಿ ಇದು. 3 ಲೂಪಿಂದ ಒಂದೇ ಸಲ 6 ಎಳೆ ದಾರನೂ ಈಚೆ ತೆಗಿಬೇಕು. ಈಗ ನೋಡಿ ಮತ್ತೆ ಹಾಕ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮೊದಲು ಹಾಕಿದ್ವಲ್ಲ ಅದ್ರ ಪಕ್ಕನೇ ಬಟ್ಟೆ ಕಾಣದೇ ಇರೋ ಥರ ನೀಟಾಗಿ ಒಂದೇ ಸಮಕ್ಕೆ ಲೈನಾಗಿ ಸ್ಟ್ರೇಟಾಗಿ ಚುಚ್ಚಿ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಈಗ ನೋಡಿ 3 ಲೂಪ್ ಕ್ರಿಯೇಟ್ ಆಯ್ತಲ್ವ. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 3 ಲೂಪಿಂದ ಒಂದೇ ಸಲ 6 ಎಳೆ ದಾರನೂ ಈಚೆ ತೆಗಿಬೇಕು. ಹಾಫ್ ಡಬಲ್ ಕ್ರೋಶ ಇದು ಬೇಸಿಕ್ ಸ್ಟೆಪ್ಗಳ 3ನೇ ಸ್ಟೆಪ್. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡೆ, ಲಾಸ್ಟ್ ಟೈಮ್ ಹಾಕಿದ್ದು ಕಂಬದ ಪಕ್ಕನೇ ನೀಡಲ್ನ ಚುಚ್ಚಿ ರೈಟ್ ಸೈಡಿಂದ ಬಂದು 6 ಎಳೆ ದಾರನ ಹೊರಗೆ ತೆಗೆದು 3 ಲೂಪಿಂದ ಒಂದೇ ಸಲ 6 ಎಳೆ ದಾರನ ಈಚೆ ತೆಗೆದ್ರೆ ನಮ್ಮ ಹಾಫ್ ಡಬಲ್ ಕ್ರೋಶ ಹಾಕಾಯಿತು. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ 6 ಎಳೆ ದಾರನೂ ಹೊರಗೆ ತೆಗೆದು 3 ಲೂಪಿಂದ ಒಂದೇ ಸಲ ದಾರನ ಈಚೆ ತೆಗಿಬೇಕು. ಇದು ನಮ್ಮ ಡಬಲ್ ಕ್ರೋಶಗಿಂತ ಸ್ವಲ್ಪ ಹೈಟ್ ಕಮ್ಮಿ ಬರುತ್ತೆ. ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು. ನಮ್ಮ ಸಿಂಗಲ್ ಕ್ರೋಶಗಿಂತ ಒಂದು ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ. ಇದು ಡಿಫ್ರೆನ್ಸ್ ಕಾಣ್ತಿದೆ ಅಲ್ವಾ. ಇದು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ. ಈಗ ಲಾಸ್ಟ್ ಟೈಮ್ ಹೇಳ್ಕೊಡ್ತೀನಿ ನೋಡಿ. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ದಾರದ ರೈಟ್ ಸೈಡಿಂದ ಬಂದು 6 ಎಳೆ ದಾರನ ಬಟ್ಟೆಯಿಂದ ಹೊರಗೆ ತೆಗೆದು 3 ಲೂಪಿಂದ ದಾರನ ಈಚೆ ತಗೊಳ್ಳಿ. ಇಷ್ಟೇ. ಈಗ ಲಾಕ್ ಮಾಡೋಣ. ದಾರನ ತಗೊಂಡು ನೀಡಲ್ನಲ್ಲೇ ಬಿಟ್ಟು ಫಸ್ಟ್ ದಾರನ ಕಟ್ ಮಾಡಿ ಆಮೇಲೆ ದಾರನ ಮೇಲೆ ಎಳ್ಕೊತೀವಿ. ಫ್ರೆಂಡ್ಸ್, ಈ 3 ಸ್ಟೆಪ್ಪು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಿಮ್ಮ ಥರ ಯಾರ್ಯಾರು ಕ್ರೋಶ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಇದು ಕ್ರೋಶ ಬೇಸಿಕ್ಸ್ನ ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ನಾನು ಇನ್ನೆರಡು ಬೇಸಿಕ್ಸ್ ಏನಿದೆ ಅದನ್ನೇ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಇದನ್ನು ಕಲಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.